ಯಾಕೋ ಸಾಂಗ್ ಆಡ್ಬೇಕು ಅನ್ನಿಸ್ತಾ ಇದೆ. ಏನಿದು ಲೇಡೀಸ್ ಈ ಥರ ಹೋಗ್ತಾ ಇದ್ದಾರೆ? ಓ ಇದು ಓಂ ಶಕ್ತಿ, ಅದೇ ತಾನೇ ಅವ್ರು ರೆಡ್ ಕಲರು ಬಸ್ಸಪ್ಪ ಬಸ್ಸು, ಡ್ರೈವರಪ್ಪ ಡ್ರೈವರು, ಓಂ ಶಕ್ತಿ ಡ್ರೈವರು, ಬಸ್ಸಪ್ಪ ಬಸ್ಸು, ಓಂ ಶಕ್ತಿ ಬಸ್ಸು, ಇವ್ರದ್ದೇ ಅದು ಸಾಂಗು. ಡಿಮಿಲ್ ಡಿಮಿಲ್. ಈ ಮಟ್ಟಕ್ಕೆ ಅದಕ್ಕೇನಾದರೂ ಮಣ್ಣಾದರೂ ತುಂಬಿಸ್ರಪ್ಪ. ಒಳಗಡೆ ಹೋಗಿ ಧುಮುಕಿ ಮತ್ತೆ ಬಾವಿಲಿ ಧುಮುಕಿ ಮತ್ತೆ ಮೇಲೆ ಎದ್ದು ಬಂದಂಗೆ ಫೀಲ್ ಆಗ್ತಾ ಇದೆ ಅದರಲ್ಲಿ. ಮಧುರ ಪಿಸು ಮಾತಿಗೆ ಓಹೋ ಹೋ 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 ಹೋ. ನೋಡಿ ಯಾವ ಮಟ್ಟಕ್ಕಿದೆ ರೋಡು ಅಂತ. ಲದಾಖಿಗೆ ಏನಕ್ಕೆ ಹೋಗ್ತೀರಾ? ಇಲ್ಲಿಗೆ ಬನ್ನಿ, ಲದಾಖ್ ಇಲ್ಲೇ ಇದೆ ನಿಮಗೆ. ಒಂಚೂರು ಮಳೆ ಆಗಲಿ ಇಲ್ಲಿ ರಿವರ್ ಕ್ರಾಸಿಂಗು ಇರುತ್ತೆ ನಿಮಗೆ. ಯಾರಪ್ಪ ನೀವು ಇಲ್ಲಿ? ಸೊ ಮೋಸ್ಟ್ ಪ್ರೊಬಬ್ಲಿ ಇದು ಮನೆಗಳ ಮಧ್ಯದಲ್ಲಿ ರೋಡ್ ಹೋಗಿರೋದ್ರಿಂದ ಇವರು ಈ ರೋಡನ್ನ ಮಾಡೋಕ್ಕೆ ಬಿಟ್ಟಿರಲ್ಲ. ಯಾಕಂತಂದರೆ ರೋಡ್ ಚೆನ್ನಾಗಾಯಿತು ಅಂತಂದರೆ ವೆಹಿಕಲ್ಗಳು ಸ್ಪೀಡಾಗಿ ಹೋಗ್ತವೆ. ಸೊ ಇವ್ರಿಗೆ ರೋಡ್ ಚೆನ್ನಾಗಿ ಮಾಡದೇ ಇರೋದೇ ಒಳ್ಳೆಯದು ಅನಿಸುತ್ತೆ ಇವ್ರಿಗೆ. ಅದಕ್ಕೆ ಇವರು ರೋಡನ್ನು ರಿಕ್ವೆಸ್ಟ್ ಮಾಡಿರಲ್ಲ. ನೋಡಿ ಹೆಂಗೆ ಸ್ಟಂಟ್ ಮಾಡಿಕೊಂಡು ಹೋಗಬೇಕು. ಬೇರೆ ಇನ್ನೊಂದು ರೋಡ್ ಇರ್ಬೋದು ಎಲ್ಲಾದರೂ ಈ ಕರ ಸಿಟಿ ಈ ಒಳಗಡೆಯಿಂದ ಬರೋದಕ್ಕಿಂತ ಬೇರೆ ಕಡೆಯಿಂದ ಎಲ್ಲಿಯಾದರೂ ಕನೆಕ್ಟ್ ಆಗ್ತಾ ಇರ್ಬೋದು. ಬಟ್ ನನಗೆ ಗೂಗಲ್ ಮ್ಯಾಪ್ಸಲ್ಲಿ ಒಂದು ಸತಿ ಇದೇ ರೋಡ್ ತೋರಿಸಿದೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ರೋಡಲ್ಲೇ ಹೋಗ್ತಾ ಇದ್ದೀನಿ. ಬೇರೆ ರೂಟ್ ನಾನು ಡಿಸ್ಕವರೇ ಮಾಡಿಲ್ಲ. ಇದ್ರೂ ಇರ್ಬೋದು ಆರ್ ಎಲ್ಸ್ ಇದೇ ಒಂದು ರೂಟ್ ಇರ್ಬೋದು ಈ ಕಡೆ ಕನೆಕ್ಟ್ ಮಾಡೋಕ್ಕೆ. ಐ ಡೋಂಟ್ ನೋ. ಬಟ್ ರೋಡ್ ಅಂತೂ ಅಷ್ಟು ಚೆನ್ನಾಗಿರೋದು. ಓಯ್ ಪುಣ್ಯಾತ್ಮ ನೋಡು ಈ ಕಡೆ. ಅಯ್ಯೋ ಯಪ್ಪ ದೇವ್ರೇ, ಈ ಜನಗಳನ್ನ ನೋಡಿದ್ರೆ ನನಗಂತೂ ಅದೇನೋ ಗಾಡಿ ಮೇಲೆ ಕೂತ್ಕೊಂಡ್ರೆ ಇವರು ಲೋಕನೇ ಮರೆತು ಬಿಡ್ತಾರೆ. ಆ್ಯಂಡ್ ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ ಈ ರೂಟಲ್ಲಿ ನಾನು ಅಲ್ಲಿಂದ ಇಲ್ಲಿಗೆ ಮೈಸೂರು ಟು ನಾನು ಕೊಳ್ಳೇಗಾಲ ಬರೋ ಅಷ್ಟರಲ್ಲಿ ಮಿನಿಮಮ್ ಒಂದು 10 ಜನ ಆದರೂ ನಾನು ನೋಡಿರ್ತೀನಿ ಗಾಡಿ ಮೇಲೆ ಕೂತ್ಕೊಂಡು ಫೋನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಿನಿಮಮ್ 10 ಜನನಾದರೂ ನಾನು ನೋಡಿರ್ತೀನಿ. ಯಾಕೋ ಏನು ಕತೆನೋ ಏನೋಪ್ಪ, ಇವರೇ ಪಂಟ್ರು ಅನ್ಕೊಂಬಿಟ್ಟವ್ರೆ. ನಾನು ಯಾಕೆ ಈ ಥರ ಡುಬಾಕ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಓ ಮೊದಲೇ ರೋಡ್ ಚೆನ್ನಾಗಿಲ್ಲ, ನೀನು ಈ ಥರ ಹಂಪ್ಸ್ ಬೇರೆ ಹಾಕ್ಬಿಟ್ಟಿದ್ದೀರ ನೀವು. ಹಂಪಾಪುರ ಹೋಗೋಣ. ಕಾರು ಹೋಗಲ್ವಾ? ಕೊಳ್ಳೇಗಾಲ, ಚಾಮರಾಜನಗರ, ಮೈಸೂರು ಎಲ್ಲ ಈ ಕಡೆನೇ ತೋರಿಸಿದ್ದಾರೆ. ನಾನೀಗ ಮೈಸೂರಿಂದನೇ ಬಂದಿದ್ದೀನಿ, ಮತ್ತೆ ಈ ಕಡೆ ಮೈಸೂರು ಅಂತ ತೋರಿಸ್ತಾರೆ. ಏನು ಅರ್ಥನೇ ಆಗ್ತಿಲ್ವಲ್ಲ ಈ ಕೇಸು. ಹೋಯ್ ಇರೋ ಮೊದಲು ಹೋಯ್ತೀನಿ ನಾನು. ಹೊಟ್ಟೆ ಹಸಿತಾ ಇದೆ. ಬ್ರೇಕ್ ಫಾಸ್ಟಾಗಿ ಬ್ರೇಕ್ ಮಾಡಬೇಕು. ಬ್ರೇಕ್ಫಾಸ್ಟ್ನ ಈ ಬಸ್ಸವನು ಯಾವಾಗ ಯಾವ ಕಡೆ ಹೋಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಮರ. ಓವರ್ಟೇಕ್ ಮಾಡೋಕ್ಕೂ ಭಯ. ಒಂದೇ ಸತಿ ಲೆಫ್ಟಿಗೆ ಬಂದುಬಿಡ್ತಾರೆ. ಎಲ್ಲಾದರೂ ಸ್ಟಾಪ್ ಮಾಡಬೇಕಿತ್ತು ಅಂತಂದರೆ. ಸರಿ ಅಣ್ಣ, ಸರ್ಕೋಗುರು ಅಣ್ಣ ಇಯರ್ಫೋನ್ ಹಾಕೊಂಡವನೆ. ಹಾರ್ನ್ ಹೊಡಿಯೋದು ಗೊತ್ತಾಗ್ತಿಲ್ಲ ಅವನಿಗೆ. ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳಿಕೊಂಡು ಅವ್ನ ಪಾಡಿಗೆ ಅವ್ನು ಬರ್ತಾವನೆ. ನೀವು ಹಿಂದ್ಗಡೆ ಯಾರಾದರೂ ಹಾರ್ನ್ ಹೊಡೀರಿ, ಬೊಬ್ಬೆ ಹೊಡೀರಿ, ನೇಣಾಕೊಂಡು ಸಾಯಿರಿ, ಅವನಿಗೇನೂ ಡಿಫ್ರೆನ್ಸ್ ಇಲ್ಲ.
ನಾನು ಸಾಂಗ್ ಕೇಳಿಕೊಂಡು ಆರಾಮಾಗಿ ನಾನು ಬರ್ತಾ ಇರ್ತೀನಿ. ಡೋಂಟ್ ಡಿಸ್ಟರ್ಬ್ ಮೀ ಅನ್ನೋದು ಒಂದು ಅವ್ರದ್ದು ಲೆಕ್ಕಾಚಾರ. ಬನ್ನಿ ಇವಾಗ ಎಲ್ಲರೂ ನಿಮಗೆ ತಿಂಡಿ ಮಾಡಿಸ್ತೀನಿ. ಆಂಟಿ 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 ಬೇಗ ಹೋಗಿ ಆಂಟಿ. ಓಹೋ, ಹೋಟ್ಲು ಎಲ್ಲಪ್ಪ ಇದೆ. ತಿಂಡಿ ಮಾಡಲೇಬೇಕು ನಾನು. ಅದು ಇಲ್ಲೇ ಏನೋ ಒಂದು ಹೋಟ್ಲ್ ಕಾಣಿಸ್ತಾ ಇದೆ ನನಗೆ. ನ್ಯೂ ಬಸವೇಶ್ವರ ಹೋಟೆಲ್ಲು. ಊಟ ದೊರೆಯುತ್ತದೆ. ಊಟ ಬೇಡ, ನಮಗೆ ತಿಂಡಿ ಬೇಕು. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ತಿಂಡಿ ಇನ್ ಬಸವೇಶ್ವರ ಹೋಟೆಲ್. ಆ್ಯಂಡ್ ಬಸವೇಶ್ವರ ಹೋಟೆಲ್ ಈಸ್ ಕ್ಲೋಸ್ಡ್. ನೋಡಬಹುದು ನೀವು, ಈ ಹೋಟೆಲ್ಲು ಕ್ಲೋಸ್ ಆಗಿದೆ. ಇದನ್ನು ನಂಬಿಕೊಂಡು ನಾನು ಇಲ್ಲಿ ಒಳಗಡೆ ಬಂದೆ. ಕರ್ಮಕಾಂಡ ಯಾವುದಪ್ಪ, ಎಲ್ಲಪ್ಪ ಅವೇ ಹೋಟ್ಲ್ಗಳು. ಮೋಸ್ಟ್ಲಿ ಇನ್ನು ನಾನು ಏನಾದ್ರು ತಿಂಡಿ ಮಾಡೋಕ್ಕೆ ಇನ್ನೊಂದು ಊರಿಗೇ ಹೋಗ್ಬೇಕು ಅನಿಸುತ್ತೆ. ಹಮ್ಜಾ ಹೋಟೆಲ್. ನೋ ನಾನ್ ವೆಜ್, ಓನ್ಲಿ ವೆಜ್. ಆ ಕಡೆ ರೈಟ್ ಸೈಡ್ ಒಂದು ಹೋಟ್ಲ್ ಇದ್ದಂಗಿತ್ತು, ನೋಡೋಣ. ದಿಸ್ ಇಸ್ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್. ಹೋಟೆಲ್ ಸ್ನೇಹ ಅಂತ ಒಂದು ಹೋಟೆಲ್ ಇದೆ. ಈ ಹೋಟೆಲಲ್ಲಿ ಇವತ್ತು ತಿಂಡಿನ ಮಾಡೋಣ.